ಸಮಾರಂಭ ಇಟ್ಕೊಂಡಿದ್ದೀರಿ. ತುಂಬಾ ಸಂತೋಷ ಆಯಿತು. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನಗೆ ಬಂದು ದೇವಸ್ಥಾನಕ್ಕೆ ಬಂದು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತಿನ ದಿವಸ ಲೋಕಸಭಾ ಚುನಾವಣೆಯಲ್ಲಿ ದೇವರ ಆಶೀರ್ವಾದದಿಂದ ನೀವೆಲ್ಲರೂ ಸಹಕರಿಸಿ ನನಗೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಪ್ರಚಂಡ ಬಹುಮತದಿಂದ ನಾನು ಗೆದ್ದು ಬಂದಿದ್ದೀನಿ. 100% ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ತಮ್ಮೆಲ್ಲರ ಮಾರ್ಗದರ್ಶನ, ನಿಮ್ಮೆಲ್ಲ ಹಿರಿಯರ ಮಾರ್ಗದರ್ಶನ ಇದೇ ರೀತಿಯಲ್ಲಿ ಇರಬೇಕು. ಇವತ್ತಿನ ದಿವಸ ಪಾಪನಾಥ ದೇವಸ್ಥಾನದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ. ಇವತ್ತಿನ ದಿವಸ ನಾವು ಬಂದು ನಾವು ಪೂಜೆ ಮಾಡಿದ್ದೀವಿ. ಈ ಸರ್ ಅಂದ್ರು ಈ ಹಿಂದಿನ ಕಾಲದಲ್ಲಿ ಒಂದು ಐತಿಹಾಸಿಕ ಸ್ಥಳ, ಯಾರ್ಯಾರು ಪಾಪ ಮಾಡಿದ್ದಾರೆ ಅವ್ರು ಬಂದು ಇಲ್ಲಿ ದರ್ಶನ ತಗೊಂಡ್ರೆ ಪಾಪ ತೊಳೆ ಕೆಲಸ ಮಾಡ್ತಾರೆ ಅಂತ ಅನ್ನೋದು. ಅದಕ್ಕೆ ಈ ಐತಿಹಾಸಿಕ ಸ್ಥಳದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅನ್ನೋದು ನನ್ನ ಗುರಿ ಇದೆ. ಹಿಂದಿನ ಸಂಸದರ ಅವಧಿಯಲ್ಲಿ 22 ಕೋಟಿ ಅನುದಾನ ಒಂದು ಪ್ರಪೋಸಲ್ ಹೋಗಿತ್ತು. ಆದ್ರೆ ಅದು ಅನುದಾನ ಇನ್ನೂ ರಿಲೀಸ್ ಆಗಿಲ್ಲ, ಇನ್ನು ಬಿಡುಗಡೆ ಆಗಿಲ್ಲ. ಅದಕ್ಕೆ ನಾನು ಅದನ್ನು ಫಾಲೋ ಅಪ್ ಮಾಡಿ ಅದು ಆಗತ್ತೂ ಆಗಲ್ಲ, ಆ ಹಿಂದಿನ ಅನುದಾನ ನನಗೆ ಗೊತ್ತಿಲ್ಲ, ಫಾಲೋ ಅಪ್ ಮಾಡ್ತೀನಿ. ಆದರೆ ನನ್ನ ಅವಧಿಯಲ್ಲಿ 100% ಹಿಂದಿನ ಜೊತೆ ಮತ್ತೆ ಈ ಅವಧಿಯಲ್ಲಿ ಕೂಡ ಒಂದು ಅಭಿವೃದ್ಧಿ ಮಾಡ್ತೀವಿ. ಪಾಪನಾಥ ದೇವಸ್ಥಾನಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಮತ್ತೆ ನಿಮ್ಮೆಲ್ಲರ ಸಹಕಾರ, ಎಲ್ಲರ ಬೆಂಬಲದಿಂದ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಕೂಡ ಶೆಟ್ಟರ್ ಸರ್ ಕೂಡ ಇಲ್ಲೇ ಇದ್ದಾರೆ. ಎಲ್ಲರ ಬೆಂಬಲ, ಎಲ್ಲರ ಒಂದು ಒಗ್ಗಟ್ಟಾಗಿ ಯಾವ ರೀತಿ ನಾವು ಪ್ಲಾನ್ ಮಾಡಿ ಅಭಿವೃದ್ಧಿ ಮಾಡಬೇಕು ಅದು ನಾವು ನಮ್ಮ ಅವಧಿಯಲ್ಲಿ ನಾವು ಮಾಡ್ತೀವಿ ಅಂತ ನನ್ಗೆಲ್ಲರಿಗೂ ಭರವಸೆ ಕೊಟ್ಟು ಮತ್ತೊಂದ್ಸಲ ತಾವೆಲ್ಲರೂ ಬಂದಿದ್ದೀರಿ. ತುಂಬಾ ಸಂತೋಷ ಆಗಿದೆ. ಬಹಳ ಒಳ್ಳೆ ರೀತಿಯಲ್ಲಿ ನಾವು ಪೂಜಾ ದರ್ಶನ ಮಾಡಿದ್ದೀವಿ. ನಮ್ಮ ಪೂಜಾರಿಗಳು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೊಂದ್ಸಲ ಎಲ್ಲರಿಗೂ ಅದಕ್ಕೆ ಮತ್ತೊಂದ್ಸಲ ತಮ್ಮೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದಕ್ಕೆ ಮತ್ತೊಂದ್ಸಲ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಸನ್ಮಾನಿಸಲಾಗ್ತಾ ಇದೆ ವೀರಶೈವ ಸೇವಾ ಸಮಿತಿ ಬಗ್ಗೆ. ಅನಂತ ವಂದನೆಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾತನಾಡು